ಸರ್, ಈಗ ಮುಖ್ಯವಾಗಿ ಅಭಿವೃದ್ಧಿ ಅನ್ನುವಂಥದಕ್ಕಿಂತ ನಮ್ಮ ಪ್ರಶ್ನೆ ಏನಂತಂದ್ರೆ, ಈಗ ಇದಕ್ಕೊಂದು ಲಾಜಿಕಲ್ ಎಂಡ್ ಆಗಿಲ್ಲ ಅಂತ. ವಾರ 15 ದಿನಕ್ಕೊಮ್ಮೆ ಈ ಚರ್ಚೆ ಬರ್ತಾನೆ ಇದೆ. ಆ ರೀತಿ ಸೀನೆ ಇಲ್ಲಪ್ಪ ನಮ್ ಕಾಂಗ್ರೆಸ್ ಅಲ್ಲಿ ಅನ್ನುವಂತ ವಿಚಾರ ನಿಮ್ದಿತ್ತು ಅಂದ್ರೆ ಯಾಕೆ ಚರ್ಚೆ ಬರುತ್ತೆ? ಅಲ್ಲ, ಚರ್ಚೆಗೆ ಏನ್ ಬರ್ತಾ ಇಲ್ಲ. ಯಾರೇನ್ ಬಂದ್ಬಿಟ್ಟು ಪ್ರೆಸ್ ಮೀಟ್ ಕರೆದು ಬಂದ್ರೆ ಇವತ್ತು ನಾನು ಇದು ಈ ಬಗ್ಗೆ ಮಾತಾಡ್ತೀನಿ. ಪ್ರಶ್ನೆ ಯಾರು ಕೇಳಿಲ್ಲ, ಯಾರು ಕೇಳಿಲ್ಲ. ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ಬೇಕಾಗುತ್ತೆ. ಇನ್ನು ಉತ್ತರ ಕೊಡ್ಬೋದಲ್ಲ. ನಮ್ಮಲ್ಲಿ ಚರ್ಚೆನೇ ಇಲ್ರಿ, ಯಾಕ್ರಿ ಪದೇ ಪದೇ ಮಾತಾಡ್ತೀರಿ? ಈಗ ಚರ್ಚೆ ಇದೆಯೋ ಇಲ್ವೋ, ಸೊ ಅದನ್ನ ಸರ್ಕಾರ ನೋಡಿ, ಒಂದ್ ಪಕ್ಷದೊಳಗಡೆ ಎಲ್ಲಾ ರೀತಿ ಚರ್ಚೆನೂ ಇರುತ್ತೆ. ಯಾಕೆ ಅವರಲ್ಲಿ ಆಸ್ಪಿರೆಂಟ್ಸ್ ಇರಲ್ವಾ? ಅಲ್ಲ, ರಾಜ್ಯಾಧ್ಯಕ್ಷರು ಯಾರಾಗ್ಬೇಕು ಅಂತ ಚರ್ಚೆ ನಡೀತಾ ಇಲ್ವಾ ಜೆಡಿಎಸ್ ಅಲ್ಲಿ? ಇವ್ರು 2 ವರ್ಷ ಆಯ್ತು ರಾಜ್ಯಾಧ್ಯಕ್ಷರಾಗಿ, ಅವ್ರಿಗೊಂದು ಶುಭ ಹಾರೈಸೋರು ದಿಕ್ಕಿಲ್ಲ. ಸಂಭ್ರಮಾಚರಣೆ ಇಲ್ಲ, ಎಂತದೂ ಇಲ್ಲ. ಅಲ್ಲ, ನಮ್ಮ ಹತ್ರ ಎಲ್ಲಾ ಪ್ರಶ್ನೆಗೂ ಉತ್ತರ ಇದೆ, ನಿಮಗೆ ಇಷ್ಟ ಬಂದಂಗೆ ಆಗ್ತಾ ಇಲ್ಲ. ಈಗ ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಯಾಕೆ ಸಿಗ್ತಾ ಇಲ್ಲ? ಸಿಗ್ತಾರೆ, ಯಾಕೆ ಸಿಗ್ದಲೇ? 4 ಸರಿ ಸಿಗ್ಲೇ ಇಲ್ಲ. ಅಲ್ಲ, 4 ಹಿಂಗ್ ಬಂದ್ರು. ರಾಹುಲ್ ಗಾಂಧಿ ಬಂದ್ಬಿಟ್ಟು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಡಿ.ಕೆ. ಶಿವಕುಮಾರ್ ಯಾಕೆ ಡಿ.ಕೆ ಅವ್ರು ಹೇಳಿಲ್ಲ. ಅರ್ಥೇನು ಅಂತ ಅರ್ಥ ಇಲ್ಲ. ಬೇಕಾದ್ರೆ ಸಿಗ್ತಾರೆ, ಅಪಾಯಿಂಟ್ಮೆಂಟ್ ಬೇಕಾಗಿಲ್ಲ ಹಂಗಿದ್ರೆ. ಈಗ ಅಲ್ಲ, ಇವತ್ತು ಅವ್ರು ಹೋಗಿರೋ ಕಾರ್ಯ ಏನು? ಇವತ್ತು ಇದು ಕಪಿಲ್ ಸಿಬಾಲ್ ಅವರ ಪುಸ್ತಕ ಬಿಡುಗಡೆ ಇತ್ತು. ಕಪಿಲ್ ಸಿಬಾಲ್ ಅವರ ಪುಸ್ತಕ ಬಿಡುಗಡೆಗೆ ಹೋಗಿರೋದು ಇವರೆಲ್ಲ. ಸೊ ಅದನ್ನ ನೀವು ಈ ತರ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಅದು ಇದು ತಗೊಂಡಿದ್ರೆ ಸಮಾಧಾನ ಕಪಿಲ್ ಸಿಬಾಲ್ ಅವ್ರ ಪುಸ್ತಕ ಭೇಟಿಗೆ ಡಿ.ಕೆ. ಶಿವಕುಮಾರ್ ಈಗ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಲ್ಲಿ 100 ಭವನಗಳ ಶಂಕುಸ್ಥಾಪನೆಗೆ ರಾಹುಲ್ ಗಾಂಧಿ ಅವರನ್ನ ಕರೆಸಬೇಕಾ ಕರೆಸಬಾರ್ದ? ಆ ಚರ್ಚೆ ಇದೆಯೋ ಇಲ್ವೋ? ಅಲ್ಲ, ಅದನ್ನ ಅವ್ರ ಕೈಯಲ್ಲೇ ಇನಾಗ್ರೇಷನ್ ಮಾಡಿಸ್ಬೇಕು. ಅದಕ್ಕೆ ಹೋಗ್ತಾರ ಡಿ.ಕೆ. ಶಿವಕುಮಾರ್ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಕೆಲವೊಂದು ಇದನ್ನ ಬಿಹಾರ ಚುನಾವಣೆ ಇತ್ತು, ಇದಾದ ನಂತರ ಸಮಯ ಕೊಡ್ತೀವಿ. ಬಿಹಾರ ಚುನಾವಣೆ ಟೈಮಲ್ಲಿ ಸಿದ್ದರಾಮಯ್ಯ ಅವರು ಸಿಗ್ತಾರೆ. ನವೆಂಬರ್ ತಿಂಗಳಲ್ಲಿ ಅದೇ ಬಿಹಾರ ಚುನಾವಣೆ ಬಿಸಿ ಇದ್ರು ಕೂಡ ಸಿದ್ದರಾಮಯ್ಯ ಅವರು ಈಸಿಯಾಗಿ ಸಿಗ್ತಿದ್ದಾರೆ. ಇವ್ರಿಗೆ ಡಿ.ಕೆ. ಶಿವಕುಮಾರ್ ಯಾಕೆ ಸಿಗ್ತಾರೆ? ಯಾಕೆ ಸಿಗಲ್ಲ? ಸಿಗ್ತಾರೆ. ಒಳ್ಳೆ ಪಕ್ಷದ ಅವ್ರೇನ್ ಟೈಮ್ ಅಪಾಯಿಂಟ್ಮೆಂಟ್ ಕೇಳಿದ್ರೆ ನೀವು ಕೇಳಿ, ಡಿ.ಕೆ. ಶಿವಕುಮಾರ್ ಏನ್ ಅಪಾಯಿಂಟ್ಮೆಂಟ್ ಕೇಳಿದ್ರ ಸರ್ ಅಂತ ಹೇಳ್ಕೊಂಡು ಸಮಾಧಾನ ವಿಷಯ ಅದು. ಎಲ್ಲರಿಗೂ ಸಿಗುವಂತ ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ಕಟ್ಟಾಳು ಅಂತ ಹೇಳ್ಕೊಳ್ತಾರೆ. ಪಿಸಿಸಿ ಪ್ರೆಸಿಡೆಂಟ್ ಭೇಟಿ ಮಾಡಕ್ಕೆ ವಿಜೇಂದ್ರ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ನೀವು ಉತ್ತರ ಕೊಡ್ರಿ. ವಿಜೇಂದ್ರ ಅವ್ರಿಗೆ ಅದೇ ರೀತಿ ಕೇಳ್ತೀರಾ? ಅದನ್ನ ಕೇಳಿ ಬಿಜೆಪಿ ಅವ್ರಿಗೆ, ಬಿಜೆಪಿ ಅವ್ರಿಗೆ ಕೇಳಿ. ಅಲ್ಲ, ಕುಮಾರಸ್ವಾಮಿ ಕರೀತಾರೆ, ಅವಾಯ್ಡ್ ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿ ಸಿಗ್ತಾರೆ, ಯಡಿಯೂರಪ್ಪ ಅವ್ರು ಜೆಡಿಎಸ್ ಅವರಿಗೆ ಸಿಗೋದಿಲ್ಲ, ಬಿಜೆಪಿ ರೂಲಿಂಗ್ ಅಲ್ಲ ಇಲ್ವಾ? ಕೇಂದ್ರ ಸರ್ಕಾರ ರೂಲಿಂಗ್ ಅಲ್ಲಿ ಇಲ್ವಾ? ನೀವು ಕೇಂದ್ರ ಸರ್ಕಾರ ರೂಲಿಂಗ್ ಅಲ್ಲಿ ಇಲ್ವಾ? ಅವ್ರು ಮಂತ್ರಿ ಆಗಿದಾರ ಇಲ್ವಾ? ಕುಮಾರಸ್ವಾಮಿ ಅಲ್ಲ, ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿ ಸಿಕ್ಕಿದ್ದಾರೆ. ಅಮಿತ್ ಶಾ ಅವರು ಜೆಪಿ ನಡ್ಡಾ ಸಮಸ್ಯೆ ಬಂತಲ್ಲಪ್ಪ, ನೋಡಿ, ಬ್ರೇಕಿಂಗ್ ನೋಡಿ ಪಿಎಂ ಹತ್ರ ಮಾತಾಡ್ಸ್ರಿ. ಪ್ರಧಾನಮಂತ್ರಿ ಅವರ ಸಮಯ ತಗೊಳಕ್ಕೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಸಿಗ್ತಾರೆ, ಕೇಂದ್ರ ಜಲ ಸಚಿವರುಗಳು ಸಿಗ್ತಾರೆ. ಆದ್ರೆ ಇವ್ರಿಗೆ ಯಡಿಯೂರಪ್ಪ ಅವ್ರ ಮಗನಿಗೆ ಸಿಗಲ್ಲ. ಕಾಂಗ್ರೆಸ್ ಡಿ.ಕೆ. ಶಿವಕುಮಾರ್ ಸಿಗ್ಲಿಲ್ವಂತೆ, ಇವರು ಸಿಗ್ಲಿಲ್ವಂತೆ, ಯಾಕೆ ವಿಜೇಂದ್ರ ಬಗ್ಗೆ ಚರ್ಚೆ ಮಾಡೋಣ? ಇವರೇನು ಅಪೋಸಿಷನ್ ಪಾರ್ಟಿ ಅಲ್ವಾ? ಸಿದ್ದರಾಮಯ್ಯನಪ್ಪ, ವಿಜೇಂದ್ರ ಡಿಸಿಎಂ ಡಿ.ಕೆ. ಶಿವಕುಮಾರ್ ಜನಗಳ ಸಮಸ್ಯೆ ಆಲಿಸಬೇಕಾಗಿರೋದು ನಾವು ಕೇಳ್ತಾ ಇದ್ದೀವಿ. ನಾವು ಆಪೋಸಿಷನ್ ಆಗಿ ಧ್ವನಿ ಎತ್ತೋದು, ಅಂಗನವಾಡಿ ಕಾರ್ಯಕರ್ತರು ಹೋಗೋದಿಲ್ಲ, ಎಲ್ಲೂ ಹೋಗೋದಿಲ್ಲ. ಮಾಡಿಕೊಂಡು ಡೆಲ್ಲಿಗೆ 20 ರಾತ್ರಿ ಹೋಗ್ತೀರಾ, ರಾತ್ರಿ ಓಡಾಡ್ಬಿಟ್ಟು 8 ದಿವಸ ಬೇಕಾಯ್ತಾ? ಬೆಳಗಾವಿ
ರೆಸಾರ್ಟ್ ಅಲ್ಲಿ ರಾಜಕಾರಣ ಇಟ್ಕೊಂಡಿಲ್ಲ. ಒಂದಕ್ಕೂ ಉತ್ತರ ಇಲ್ಲ. ಯಾವ ಎಲ್ಲದಕ್ಕೂ ಉತ್ತರ ಇದೆ. ಇನ್ನೊಂದು ಎಲ್ಲದಕ್ಕೂ ರೈತರು ಪ್ರತಿಭಟನೆ ಮಾಡ್ತಾರೆ. ಅದಕ್ಕೆ ಕಾರಣ ಯಾರು ಅಂದ್ರೆ ನೀವೇ. ಒಂದೇ ಒಂದು ಪ್ರಶ್ನೆ ಇವತ್ತು ಉತ್ತರ ರೈತರನ್ನ ಇಲ್ಲ. ಎತ್ತು ಕಟ್ಟಿ ಪ್ರತಿಭಟನೆ ಮಾಡಿಸುವಂತ ಕೆಲಸ ಮಾಡ್ತಾರೆ. ರೈತರನ್ನ ಯಾರು ಎತ್ಕೊಂಡಿದ್ದಾರೆ? ಎಲ್ಲ ಇವರೇ ರೈತರೇ ಇಲ್ಲಿ. ನೋಡ್ತಾ ಇವರೇ ಇದ್ದಾರೆ. ಎತ್ಕಟ್ಟಿರೋದು. ನೀವು ಮಾತಾಡೋದು ವಿಜೇಂದ್ರ ಅವರು ಅವ್ರು ಬೇಕಾದ್ರೆ ವಿಜೇಂದ್ರ ಅವರು ಅಲ್ಲ, ರಸ್ತೆಗೆ. ಇವರು ಅದನ್ನ ಹೇಳ್ತಾ ಇದ್ರು. ರೈತರನ್ನ ಎತ್ಕಟ್ಟು ಅಂತ ನೀವು ಇವತ್ತು ಮಾತಾಡೋದು ನೋಡ್ತಾ ಅಲ್ಲ, ಇದ್ದಾರೆ. ರೈತರು ಅಲ್ಲ ರೈತರ ಬಗ್ಗೆ ನೀವು ಇಷ್ಟೊಂದು ಮಾತಾಡೋದು ಕರುಣೆ ರೈತರು ತೋರಿಸ್ತೀರಲ್ಲ. ಅವರೇ ಬಂದಿರೋದು ಅಲ್ಲ, ರಸ್ತೆಗೆ. ಒಂದ್ ನಿಮಿಷ ಇರಿ. ನೋಡಿ ಒಂದು ನೋಡಿ, ಕೃಷಿ ಇವ್ರ ಕಾಯ್ದೆಗಳ ಮನಸ್ಥಿತಿ ವಿರುದ್ಧ ನೋಡಿ. ಕೃಷಿ ಕಾಯ್ದೆಗಳ ವಿರುದ್ಧ ರೈತರು ಪ್ರತಿಭಟನೆಗೆ ಬಂದ್ರಲ್ಲ, ಇದ್ರಲ್ಲಿ ರಾಜಕಾರಣ ಯಾಕೆ ಅವತ್ತು ಸರಿ ಅನ್ಸಲ್ಲ? ಇದ್ರಲ್ಲಿ ಅಲ್ಲ ರಾಜಕಾರಣ ರಾಜಕಾರಣ ಬೇಡ. ಇವ್ರು ಮಾಡಿದ್ದು 1 ವರ್ಷಗಳ ನೋಡಿ, ಕಾಲ ರೈತರನ್ನ ದೆಹಲಿಯಲ್ಲಿ ರೈತರು ಎತ್ತಂತ ಮಾತಾಡ್ತಿಲ್ಲ ಒಂದು ಇವರು. ಕೂತ್ಕೊಂಡು. ನಾವು ಒಂದೇ ರೈತರನ್ನ ಗಂಟೆಗಳ ಬಂದಿದ್ದು. ಕಾಲದಲ್ಲಿ ಇವತ್ತು ಸಿಎಂ ರೈತರನ್ನ ಎತ್ತಂತ ಮಾತಾಡ್ತಾರೆ. ಅಂದ್ರೆ ಬಂದಿರೋ ಪ್ರತಿಭಟನೆಗಳು ಎತ್ಕೊಂಡು ಬಂದಿರೋದು. ಇದಕ್ಕೆ ಸಮಸ್ಯೆ ರೈತರಿಗೆ ಆಗ್ತದೆ. ಭಾಷಣ ಕೊಡ್ತಿದ್ರು. ರೈತರನ್ನ ನೀವೆಲ್ಲ ದೇಶದ್ರೋಹಿಗಳು ಅಂತ ಹೇಳಿದ್ರು ನೀವು. ಇವತ್ತು ಬಂದ್ಬಿಟ್ರು ರೈತರ ಬಗ್ಗೆ ಮಾತಾಡೋದು. ಜನ ಏನಕ್ಕಂದ್ರೆ ಬಿಹಾರ ಸೋಲ್ಸಿದ್ರು, ರಾಜಸ್ಥಾನ ಸೋಲ್ಸಿದ್ರು, ಉತ್ತರ ಪ್ರದೇಶ ಸೋಲ್ಸಿದ್ರು, ರೈತರು ಯಾವ ರೀತಿ ನಡೆಸ್ಕೊಂಡಿದ್ದೀರಾ? ಪಂಜಾಬ್ ಅಲ್ಲಿ ಸೋಲ್ಸಿದ್ರು, ಡೆಲ್ಲಿ ಸೋಲ್ಸಿದ್ರು. ಬರೀ ಸೋಲು 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 ಸೋಲು. ಯಾಕಂದ್ರೆ ಈ ತರ ಚುನಾವಣಾ ಅಕ್ರಮ ಮಾಡಿ ನಿಮ್ ಡ್ರಾಮಾ, ನಿಮ್ ಅಕ್ರಮಗಳನ್ನ ಮಾಡಿ ನಾವು ಗೆದ್ದಿಲ್ಲ. ಸೋಲ್ತಾ ಇರೋದು ನೀವು. ಚುನಾವಣಾ ಅಕ್ರಮಗಳು ಮಾಡಿ ನಾವು ಗೆದ್ದಿಲ್ಲ. ಏನ್ ಕರ್ನಾಟಕದಲ್ಲಿ ಇದು ಒಂದು- ಗೆದ್ಬಿಟ್ರಾ? ಹೌದು, ಎಷ್ಟು ಕರ್ನಾಟಕದಲ್ಲಿ ಚುನಾವಣಾ ಅಕ್ರಮಗಳು ಬೆಂಗಳೂರು ಮಾಡಿದ್ದೀರಾ ಗೊತ್ತಲ್ಲ. ನೀವು? ಇಲ್ಲ ಅದೇ ಮಾಡಿರೋದು. ಚಿಲುಮೆ ಸಂಸ್ಥೆ ಇಟ್ಕೊಂಡು ಏನ್ ಮಾಡಿದ್ದೀರಾ? ಎಷ್ಟು ಬಂದ್ 135 ಚಿಲುಮೆ ಸಂಸ್ಥೆ ಇಟ್ಕೊಂಡು ಏನ್ ಮಾಡಕ್ ಹೋಗಿದ್ರಿ ನೀವು? ಒಂದ್ ಪ್ರಶ್ನೆ ಉತ್ತರ ಇನ್ನು ಇಲ್ಲ vote ಬಿಡ್ರಿ ಇವ್ರ ನೆಲ್ಲ ಹತ್ರ. delete ಮಾಡ್ಸಕ್ ಹೋಗಿದ್ರಿ. ಒಂದೇ ಒಂದ್ ಪ್ರಶ್ನೆ vote ಉತ್ತರ ಕಳ್ದ್ರು ಕೊಡಕ್ಕಾಗಲ್ಲ ನೀವು. ಬಿಡಿ. ಚಂಡೀಗಢ ಮೇಯರ್ ಒಂದು ಎಲೆಕ್ಷನ್ ಅಲ್ಲಿ ಏನ್ ಪ್ರಶ್ನೆ ಮಾಡಿದ್ರಿ? ಉತ್ತರ ಕೊಡಕ್ಕಾಗಲ್ಲ ಬಿಡಿ. ಅಲ್ಲಿ ಅಂಪೈರ್ ನೇ ನೋಡಿ, ಬಿಟ್ಕೊಡ್ಬಿಟ್ಟಿದ್ರಿ. escape ಯಾವ escape. escape ಇಲ್ಲ ಏನಿಲ್ಲ. ಪ್ರಶ್ನೆ ಕೇಳಿದ್ರೆ ನಿಮ್ಮಂತ escape. ಕಳ್ರು ರೈತರ ಈ ರೈತರ ವಿಚಾರದಲ್ಲಿ ವಿರೋಧಿಗಳು ಉತ್ತರ ಇಲ್ಲ. ರೈತರಿಗೆ ಗೋಲಿಬಾರ್ ಅಂಗನವಾಡಿ ಮಾಡಿದವರು ವಿಚಾರದಲ್ಲಿ ಉತ್ತರ ಇಲ್ಲ. ಅಂಗನವಾಡಿ ಆಯ್ತಾ, ಕಾರ್ಯಕರ್ತೆಯರ ಮಹಿಳಾ ವಿಚಾರದಲ್ಲಿ ಉತ್ತರ ಇಲ್ಲ. ಸಹಾಯಧನವನ್ನ ಗೌರವಧನವನ್ನ ರಸ್ತೆ ನಾವು ಗುಂಡಿಗೆ ಏರಿಕೆ ಉತ್ತರ ಮಾಡಿರೋದು. ಇಲ್ಲ. ಟನಲ್ ರಸ್ತೆ ಇವತ್ತು ಮಹಿಳಾ ಉತ್ತರ ಅಕೌಂಟ್ಗೆ ಇಲ್ಲ. 10,000 ಸಾಲ ರೂಪಾಯಿ ಮೇಲೋಗಿದೆ, ಬಿಹಾರ ಉತ್ತರ ಎಲೆಕ್ಷನ್ ಇಲ್ಲ. ಗೆದ್ದಿದ್ದೀರಾ. ರೈತರಿಗೆ ಹಣ ಕೊಡ್ತಾ ಇಲ್ಲ, ಉತ್ತರ ಇಲ್ಲ. ಎಲ್ಲದಕ್ಕೂ ಉತ್ತರ ಇದೆ. ಸಂಬಳ ಕೊಡೋ ಕಾಸಿಲ್ಲ, ನಿಮ್ಮ ಉತ್ತರ ಹತ್ರ ಇಲ್ಲ. ಪೊಲೀಸ್ ನಿಮ್ಗೆ ಇಲಾಖೆ ವೈಫಲ್ಯ, ಉತ್ತರ ನೀವೇನ್ ಇಲ್ಲ. ಮಾಡಿದ್ದೀರಾ ಹೇಳ್ರಿ? ಡ್ರಗ್ಸ್ ಸೀಸ್ GST ಆಗ್ತಾ ಇದೆ, ಉತ್ತರ ಹಾಕದಂತೆ ಇಲ್ಲ. GST ಹುಲಿಗಳು ಇವರೇ ಹಾಕ್ತಾರೆ, ಇವರೇ ಕಡಿಮೆ ಮಾಡ್ತಾರೆ, ಮಾಡೋದು. ಉತ್ತರ ಇಲ್ಲ. ಆಮೇಲೆ ಚಪ್ಪಾಳೆ ಎಲ್ಲದಕ್ಕೂ ತಟ್ಕೊಂಡು ಒಂದೇ ಉತ್ತರ. ಈ ತರ. ಡೆಲ್ಲಿ ನೋಡು, ಮೋದಿ ನೋಡು, ಯಾರ್ ಅಮಿತ್ ಶಾ ನೋಡು, ಏನ್ ಮಾಡಿದ್ರೆ ಹೇಳ್ರಿ? ಏನ್ ಮಾಡಿದ್ರೆ ಹೇಳ್ರಿ? ನಮ್ಮ ರಾಜ್ಯಕ್ಕೆ ನಿಮ್ಮಿಂದ ಏನ್ ತಗೊಂಡ್ಬಂದಿದ್ದೀರಾ? ಓಟ್ ಹಾಕಿ ಜನಗಳ ನಮ್ಮ ರಾಜ್ಯಕ್ಕೆ GST ಅಷ್ಟೊಂದು ಎಲೆಕ್ಷನ್ ಮಾಡ್ತಾ ಇದ್ದೀರಲ್ಲ, ಏನ್ ಕೊಟ್ಟಿದ್ದೀರಾ ನಮ್ಗೆ? ಕೇಳೋದಕ್ಕೆ ಉತ್ತರ ಕೊಡಿ. ಅಷ್ಟಕ್ಕೂ ಏನು ಕೊಟ್ಟಿಲ್ಲ ನೀವು. ಅಶ್ವಿನ್ ಗೌಡ. ಗೌರವಧನವನ್ನ ನಾವು ಏರಿಕೆ ಮಾಡಿರೋದು. ಟನಲ್ ಇವತ್ತು ಮಹಿಳಾ ಅಕೌಂಟ್ಗೆ 10,000 ರೂಪಾಯಿ ಬಿಹಾರ ಎಲೆಕ್ಷನ್ ಗೆದ್ದಿದ್ದೀರಾ. ರೈತರಿಗೆ ಹಣ ಕೊಡ್ತಾ ಇಲ್ಲ, ಉತ್ತರ ಇಲ್ಲ. ಎಲ್ಲದಕ್ಕೂ ಉತ್ತರ ಇದೆ. ಸಂಬಳ ಕೊಡೋ ಕಾಸಿಲ್ಲ, ನಿಮ್ಮ ಉತ್ತರ ಹತ್ರ ಇಲ್ಲ. ಪೊಲೀಸ್ ಇಲಾಖೆ ವೈಫಲ್ಯ, ಉತ್ತರ ನೀವೇನ್ ಇಲ್ಲ. ಮಾಡಿದ್ರೆ ಹೇಳ್ರಿ? ಡ್ರಗ್ಸ್ ಸೀಸ್ GST ಆಗ್ತಾ ಇದೆ, ಉತ್ತರ ಹಾಕದಂತೆ ಇಲ್ಲ. GST ಹುಲಿಗಳು ಇವರೇ ಹಾಕ್ತಾರೆ, ಇವರೇ ಕಡಿಮೆ ಮಾಡ್ತಾರೆ, ಮಾಡೋದು. ಉತ್ತರ ಇಲ್ಲ. ಆಮೇಲೆ ಚಪ್ಪಾಳೆ ಎಲ್ಲದಕ್ಕೂ ತಟ್ಕೊಂಡು ಒಂದೇ ಉತ್ತರ. ಈ ತರ. ಡೆಲ್ಲಿ ನೋಡು, ಮೋದಿ ನೋಡು, ಯಾರ್ ಅಮಿತ್ ಶಾ ನೋಡು, ಏನ್ ಮಾಡಿದ್ರೆ ಹೇಳ್ರಿ? ಏನ್ ಮಾಡಿದ್ರೆ ಹೇಳ್ರಿ? ನಮ್ಮ ರಾಜ್ಯಕ್ಕೆ ನಿಮ್ಮಿಂದ ಏನ್ ತಗೊಂಡ್ಬಂದಿದ್ದೀರಾ? ಓಟ್ ಹಾಕಿ ಜನಗಳ ನಮ್ಮ ರಾಜ್ಯಕ್ಕೆ GST ಅಷ್ಟೊಂದು ಎಲೆಕ್ಷನ್ ಮಾಡ್ತಾ ಇದ್ದೀರಲ್ಲ, ಏನ್ ಕೊಟ್ಟಿದ್ದೀರಾ ನಮ್ಗೆ? ಕೇಳೋದಕ್ಕೆ ಉತ್ತರ ಕೊಡಿ. ಅಷ್ಟಕ್ಕೂ ಏನು ಕೊಟ್ಟಿಲ್ಲ ನೀವು. ಅಶ್ವಿನ್ ಗೌಡ.